ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದೊಂದು ಅಜ್ಜಿ ಕಾಲದ ರೆಸಿಪಿ. ಅಜ್ಜಿದಿರು ಹಾಕೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋಂಥ ರೆಸಿಪಿ. ಬಸ್ಸಾರು, ಹೀರೆಕಾಯಿ, ಬೇಳೆ, ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಬೇಳೆ ಮತ್ತು ಹೆಸರುಗಳನ್ನ ಫಸ್ಟಾಗಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಒಂದೆರಡು ವಿಷಲ್ ಕೂಗ್ಕೊಳ್ಳಿ, ಸಾಕಾಗುತ್ತೆ. ಕೂಗಿಸ್ಕೊಂಡಿರೋದ್ಮೇಲೆ ಸ್ವಲ್ಪ ಬೇಳೆ ಇಸ್ಕಾಲ್ದು ಅದನ್ನು ಎತ್ತಿಟ್ಕೋಬೇಕು ಒಂದು ಮಿಕ್ಸಿ ಜಾರಿಗೆ. ಹೀರೆಕಾಯಿ ತೊಳೆದು ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಪಲ್ಯ ಸಪ್ಪೆ ಆಗೋಲ್ಲ, ಉಪ್ಪು ಕರೆಕ್ಟಾಗಿರುತ್ತೆ. ಆಮೇಲೆ ಹಾಕ್ತೀವಿ ಅಂದರೆ ಪಲ್ಯ ಸಪ್ಪೆ ಅನಿಸುತ್ತೆ. ಸೊ ಉಪ್ಪು ಆ್ಯಡ್ ಮಾಡಿಕೊಂಡು ಲೆಟ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಒಂದು ವಿಷಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡ್ಕೊಳ್ಳಿ, ಸಾಕು. ಹೀರೆಕಾಯಿ ಬೇಗ ಬೇಯ್ಕೊಳ್ಳುತ್ತೆ. ಹಾಗೆ ಓಪನಾಗಿ ಕೂಡ ಬೇಯಿಸ್ಕೋಬೋದು. ನಾನು ವಿಷಲ್ ಹಾಕ್ತಾಯಿದ್ದೀನಿ, ಕ್ಯಾಪ್ ಹಾಕ್ತಾಯಿದ್ದೀನಿ. ವಿಷಲ್ಗಿಂತ ಮುಂಚೆನೇ ಇಳಿಸ್ಕೊತೀನಿ ನಾನು. ಸೊ ನೀವು ಅದೇ ಥರ ಮಾಡ್ಕೋಬೋದು. ನೋಡಿ, ಫಸ್ಟೇ ಬೇಳೆ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಎತ್ತಿಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ತೆಂಗಿನಕಾಯಿ ಪುಡಿ, ಬೇಳೆ ಸಾಂಬಾರು ಪುಡಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಇದಿಷ್ಟು ಹಸಿದು. ನೆಕ್ಸ್ಟು ಚುಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, 2 ನಾಟಿ ಈರುಳ್ಳಿ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ರುಬ್ಕೋಬೇಕು. ಒಗ್ಗರಣೆಗೆ ಇಂಗು, ಈರುಳ್ಳಿ, ಸಾಸಿವೆ, ಎಣ್ಣೆ, ಕೊತ್ತಂಬರಿ ಸೊಪ್ಪು. ಅದಕ್ಕೆ ಹಿಟ್ಟಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ನೋಡಿ ಆಮೇಲೆ ತೋರಿಸ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಒಗ್ಗರಣೆ ಮಾಡೋ ಟೈಮಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋದು ನೈಸ್ ಗಂಧ ಥರ ರುಬ್ಕೋಬೇಕು. ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದಿಬೇಕು. ಬಬಲ್ಸ್ ಬರೋ ಟೈಮಲ್ಲಿ ಹೀರೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ ನೀರು ಆ್ಯಡ್ ಮಾಡ್ಕೊಳ್ಳೋದ್ರಿಂದನೇ ಟೇಸ್ಟ್ ಬರೋದು. ಬೇಯಿಸಿಟ್ಕೊಂಡಿರೋದು ಬೇಳೆ ಕಟ್ಟೋದು ಹೀರೆಕಾಯ್ದು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಳ್ಳಿ. ಬಿಕಾಸ್ ಆ ನೀರಲ್ಲಿ ಉಪ್ಪಿರುತ್ತೆ, ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರಲ್ಲಿ. ಈ ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಕುದಿಯೋಕೆ ಇಟ್ಬಿಟ್ರೆ ಮುಗೀತು, ಸಾಂಬಾರು ಕತೆ ಮುಗೀತು, ರೆಡಿ ಆಗುತ್ತೆ ಸಾಂಬಾರು. ಆ ಥರ ಸೌಟ್ ಇಟ್ಟಿದ್ದೇನಕ್ಕೆ ಅಂದರೆ, ಒಂದು ಟಿಪ್ ನೀವು ಕೂಡ ಫಾಲೋ ಮಾಡ್ಬೋದು. ಸೌಟ್ ಹಂಗಿಟ್ರೆ ಕುದಿಬೇಕಾದ್ರೆ ಸಾಂಬಾರು ಆಚೆ ಚೆಲ್ಲಲ್ಲ ಅಂತ. ನೋಡಿ, ಪಲ್ಯ ಒಗ್ಗರಣೆಗೆ ಏನೇನು ಬೇಕು ಅಂತ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕೋದು ಲೇಟ್ ಮಾಡಿದೆ, ಬಾಣಲೆ ಸ್ವಲ್ಪ ಇದಾಗಿದೆ. ಈರುಳ್ಳಿ ಹಾಕ್ಕೊಳ್ಳಿ, ಒಣಮೆಣ್ಸಿನ್ಕಾಯಿ, ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಒಗ್ಗರಣೆಗೆ. ಕಾಯಿ ತುರಿನ ಎಣ್ಣೆಲೇ ಫ್ರೈ ಮಾಡಿ, ಬಿಕಾಸ್ ಟೇಸ್ಟ್ ತುಂಬ ಎನ್ಹೆನ್ಸ್ ಆಗುತ್ತೆ. ಲಾಸ್ಟಲ್ಲಿ ಉದುರಿಸಿದ್ರೆ ಅದಷ್ಟು ಟೇಸ್ಟ್ ಕೊಡೋಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಹೀರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಲೆಟ್ ಕ್ಲೋಸ್ ಮಾಡಿ ಬಿಡಿ. ಅದು ಸ್ವಲ್ಪ ಡ್ರೈ ಹಾಕಬೇಕು ಪಲ್ಯ. ಸೊ ಅದಕ್ಕೆ ಸಾಂಬಾರು ರೆಡಿ ಆಯಿತು, ಪಲ್ಯ ಕೂಡ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಂಡು ಇನ್ನು ಸರ್ವ್ ಮಾಡೋದು ಅಷ್ಟೇ. ಬಸ್ಸಾರು, ಪಲ್ಯ, ಮುದ್ದೆ ಸೂಪರ್ ಕಾಂಬಿನೇಷನ್. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮೋಸ್ಟ್ಲಿ ಬಸ್ಸಾರು ಮುದ್ದೆ ಎಲ್ಲ ತಿಂದಿರ್ತೀರ, ಅಜ್ಜಿದಿರು ಮಾಡಿರೋ ಥರನೇ ಇರುತ್ತೆ ಇದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಏನೇನು ಬೇಕು ರೆಸಿಪೀಸ್ ಅಂತ ತಿಳಿಸಿ. ನಮಗೂ ಗೊತ್ತಾಗುತ್ತೆ ಏನೇನು ಮಾಡಬೇಕು ಅಂತ. ವ್ಯೂಸ್ ಮಾಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಏನೂ ದುಡ್ಡು ಕೊಡೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಕ್ಕತ್ತಾಗೈತೆ ರೆಸಿಪಿ. ಒಂದು ತಿಂದು ನೋಡಿದ್ರೆ ಸಕ್ಕತ್ತಾಗಿತ್ತು, ಕಳೆದೋಯ್ತೀರ. ಈ ರೆಸಿಪಿ ಮಾಡ್ಕೊಂಡು ಟ್ರೈ ಮಾಡಿ, ತಿಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್.